ಹಾಗಾಗಿ ನಾನು ಮೊದಲಿಗೆ ನೂತನವಾಗಿ ರಚಿತವಾದ ಅಧ್ಯಕ್ಷರು ಮತ್ತು ಅವರ ತಂಡ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೀನಿ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ ರೀತಿ 25 ವರ್ಷಗಳ ಕಾಲ ಲೇಖಕಿಯರ ಸಂಘವನ್ನು ಮುನ್ನಡೆಸುವುದು ತುಂಬ ಕಷ್ಟದ ಕೆಲಸ. ಮತ್ತು ಅದಕ್ಕಾಗಿ ನೀವೆಲ್ಲರೂ ಕೂಡ ಹಿಂದೆ ಯಾರ್ಯಾರೆಲ್ಲ ಇದ್ದರು ಮತ್ತು ಹಿಂದೆ ಇರೋ ಈಗ ಕೂಡ ಇದ್ದೀರಾ ಅಂತಲೂ ಒಂದಷ್ಟು ಹಿರಿಯ ಸೋದರಿಯರು ಇದ್ದೀರಿ. ಅವರೆಲ್ಲರೂ ಕೂಡ ಅವ್ರದ್ದು ಶ್ರಮ ಇಲ್ಲಿ ಇರ್ತದೆ. ಮೊದಲಿಗೆ ನಾನು ಇಲ್ಲಿ ವೇದಿಕೆ ಮೇಲೆ ಇರೋರಿಗೆ ನಿಮ್ಗೆ ಎಲ್ಲರಿಗೂ ನಾನು ಸೋದರಿಯರೇ ಅಂತ ಹಾಕ್ಬಿಡ್ತೀನಿ. ಹಿರಿಯರು ಇದ್ದೀರಾ, ಕಿರಿಯರು ಇದ್ದೀರಾ, ಎಲ್ಲರೂ ಸೋದರಿಯರು. ಯಾಕೆಂದರೆ ಇದು ಬೇರೆ ಕಾರ್ಯಕ್ರಮದ ಥರ ಅಲ್ಲ, ಇದು ನಮ್ಮ ಕಾರ್ಯಕ್ರಮ. ಮತ್ತು ಈಗ ನಾವೇ ನಮ್ಮವರೇ ಇದೀವಿ ಅಂತ ನನಗನ್ಸುತ್ತೆ, ಬೇರೆ ಯಾರು ಇಲ್ಲ ಅಂತ. ಯಾಕೆಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಬೇರೆ ಬೇರೆ ಥರದ ವ್ಯಕ್ತಿತ್ವಗಳು, ಬೇರೆ ಬೇರೆ ಥರದ ಉದ್ದೇಶಗಳು, ಬೇರೆ ಬೇರೆ ಥರದ ಇನ್ನೇನೇನೆಲ್ಲ ಇರುತ್ತೆ ಒಂದೊಂದು ಕಾರ್ಯಕ್ರಮಕ್ಕೆ ಅಂದರೆ. ಆದರೆ ಇಲ್ಲಿ ಒಂದೇ ಅಜೆಂಡಾ ಇದೆ, ಎಲ್ಲರದ್ದು ಒಂದೇ ಅಜೆಂಡಾ, ಸಾಹಿತ್ಯ ಮತ್ತು ಮಹಿಳೆ ಅಷ್ಟೇ. ಅದರ ಹೊರತಾಗಿ ಇನ್ನೇನೂ ಇಲ್ಲ. ಮತ್ತು ಅವೆರಡರಿಂದಲೇ ಒಂದು ಪ್ರಕೃತಿ ಮುನ್ನಡೀತಿದೆ ಅಂತಲೂ ನಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಗೊತ್ತಾಗಬೇಕಾಗಿರೋರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇಲ್ಲ. ಅದನ್ನು ನಿಮ್ಮ ಲೇಖನಿ ಮೂಲಕ, ನಿಮ್ಮ ಅಭಿವ್ಯಕ್ತಿಯ ಮೂಲಕ ಅದನ್ನು ಸಮಾಜಕ್ಕೆ ಮತ್ತು ಜಗತ್ತಿಗೆ ತೋರ್ಪಡಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ಇಂಥ ಒಂದು ಸಂಘಟನೆಗಳು ಇರ್ತವೆ. ಅದೆಲ್ಲದಕ್ಕೂ ಈಗಾಗಲೇ ಈಗ ಒಂದು 4-5 ಜನರು ನಿಮ್ಮ ಒಂದು ಸ್ವರಚಿತ ಕವನಗಳನ್ನ ಹಾಡಿದ್ರಿ, ರಚನೆ ಮಾಡಿದ್ರು ಕೇಳಿದೆ. ನಿಜವಾಗ್ಲೂ ಕೂಡ ಎಲ್ರಿಗೂ ಅವರದ್ದೇ ಆದ ಒಂದು ಸತ್ವ ಅಂತ ಇದ್ದೇ ಇರ್ತದೆ. ಅವಕಾಶಗಳ ಕೊರತೆಯಿಂದ ಮುಖ್ಯವಾಹಿನಿಯಲ್ಲಿ ಲೇಖಕಿಯರು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಸಾಹಿತ್ಯ ಪ್ರಪಂಚದಲ್ಲಿ ಎಷ್ಟು ಪ್ರಾತಿನಿಧ್ಯ ಇರಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಅದು ಕಣ್ಣಿಗೆ ಕಾಣುವಂತಹ ಸತ್ಯ. ಎಲ್ಲರೂ ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ಯಾರು ಅಲ್ಲಗಳೆಯುತ್ತಾರೆ ಅಂತ ನಾನು ಅದನ್ನು ಭಾವಿಸ್ತಿಲ್ಲ. ಇದು ಪ್ರತಿಭೆಯ ಕೊರತೆಯಿಂದ ಅಲ್ಲ, ಅವಕಾಶ ಮತ್ತು ಪ್ರಾತಿನಿಧ್ಯದ ಕೊರತೆಯಿಂದ ಇಂಥ ಒಂದು ವ್ಯಾಕ್ಯೂಮ್ ಏನಂತೀವಿ, ನಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಅಥವಾ ಅವರ ಒಂದು ಡೆಡಿಕೇಶನ್, ಶ್ರದ್ಧೆ ಮತ್ತು ಬದ್ಧತೆಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ಸಂಘಟನೆಯ ದೃಷ್ಟಿಯಿಂದಲೂ ಹಾಗೆ ಆಗಿದೆ ಅಂತ ನೀರ್ಗಂಗಾ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು. ಲೇಖಕಿಯರ ಸಂಘಕ್ಕೆ ಸಿಗಬೇಕಾದ ಮಾನ್ಯತೆ, ಮನ್ನಣೆ, ಗೌರವ ಸರ್ಕಾರಿ ಸಂಸ್ಥೆಯಿಂದಾಗಲಿ ಮತ್ತು ಇನ್ನಿತರ ಟ್ರಸ್ಟ್ಗಳಿಂದಾಗಲಿ ಆಗಲಿಲ್ಲ ಅಂತ. ಯಾವಾಗಲೂ ಹಾಗೆ ಅಲ್ವಾ, ಈಗ ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಸಿಸ್ಟಮ್ ಅಂದರೆ ಕೆಲಸ ಮಾಡೋರು ಇರ್ತಾರೆ, ಮಾಡದೇ ಇರ್ತಾರೆ. ಮನೇಲೂ ಕೂಡ ಹಾಗೆ ಅಲ್ವಾ, ಕೆಲವರು ಕೆಲಸ ಮಾಡ್ತಾನೆ ಇರ್ತಾರೆ, ಕೆಲವರು ಕೆಲಸ ಮಾಡದೇ ಇರ್ತಾರೆ. ಮನೆ ನಡೀತಿರುತ್ತೆ. ಏನು ಮಾಡಿದವ್ರಿಗೆ ಅಂತೇನು ಹೆಸರು ಬರೋಲ್ಲ, ಇವರಿಂದ ಮನೆ ನಡೀತಿದೆ ಅಂತ. ಹಂಗೇನಿಲ್ಲ, ನಡೀತಾ ಇದೆ ಅಂತ. ಅದರಿಂದ ನಾವು ಒಂದು ಇಂಥ ಸಂಘಟನೆ ರೂಪಿಸಿಕೊಳ್ಳುವಂತಹ ಅವಶ್ಯಕತೆ ಆವಾಗಲೇ ಇರೋದು. ಮತ್ತು ಅದನ್ನು ಚಾತಿಯಿಂದ ಪಡೆದುಕೊಳ್ಬೇಕಾದಂತಹ ಕಾರ್ಯಕ್ರಮನೂ ಕೂಡ ನಾವು ಮಾಡಬೇಕಾಗತ್ತೆ. ಇಲ್ಲ ಒಂದು ಗುಣಕ್ಕೆ ಗೌರವ ಸಿಗುತ್ತೆ, ಅದು ತಾನಾಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋದು ಹಿಂದಿನ ದಿನಗಳಲ್ಲಿ ತಪ್ಪಾಗತ್ತೆ. ನಾವು ನಮ್ಮ ಒಂದು ಏನು ಹೇಳ್ಬೋದು, ನಮ್ಮ ಒಂದು ಸಾಮರ್ಥ್ಯವನ್ನು ನಿಕಷಕ್ಕೆ ನಾವೇ ಒಳಪಡಿಸ್ಕೊಂಡು ಅದನ್ನು ನಾವು ಪ್ರೂವ್ ಮಾಡಲೇಬೇಕು ಪ್ರತಿದಿನ. ಈಗ ನಾನು ಹೇಳ್ತೀನಿ, ಮಹಿಳಾ ನೌಕರರನ್ನು ನೋಡಿದಾಗ ಅಥವಾ ಮಹಿಳಾ ಅಧಿಕಾರಿಗಳನ್ನ ಒಟ್ಟು ಹೊರಗಡೆ ಕೆಲಸ ಮಾಡೋರಿಗೆ ಬೇರೆಯವ್ರಿಗಿಂತ ಅಂದರೆ ಪುರುಷ ಉದ್ಯೋಗಿಗಿಂತ 2 ಪಟ್ಟು ಹೆಚ್ಚು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ತನ್ನನ್ನು ತಾನು ಅಲ್ಲಿ ಇದು ಮಾಡ್ಕೋಬೇಕು, ನಿರೂಪಿಸ್ಕೋಬೇಕು. ಅವರು ಇಲ್ಲ ಇವ್ರು ಮಾಡ್ತಾರೆ ಅನ್ನೋ ಒಂದು ಐಡೆಂಟಿಟಿ, ಗುರುತಿಸುವಿಕೆ ಏನು ಹೇಳ್ತಾರೆ, ಅದನ್ನು ಪಡಿಬೇಕು ಅಂದರೆ ತನ್ನದೇ ಕೇಡನ್ನು ಒಬ್ಬ ಪುರುಷ ಅಧಿಕಾರಿಗಿಂತ 2-3 ಪಟ್ಟು ಕೆಲಸವನ್ನು ಮಾಡಿದಾಗ ಮಾತ್ರ ಇವರು ಮಾಡ್ತಾರೆ ಅನ್ನುವ ಒಂದು ಮನೋಭಾವ ಅಥವಾ ಒಂದು ಅಭಿಪ್ರಾಯ ಬರುತ್ತೆ. ಅದರ ಹೊರತಾಗಿ ನೀವು ಅವರಷ್ಟೇ ಮಾಡಿದರೆ ನೀವೇನು ಮಾಡ್ತಿಲ್ಲ ಅಂತ. ಮತ್ತು ಅಲ್ಲಿ 2-3 ಪಟ್ಟು ಮಾಡುವಾಗ ಮತ್ತೆಗೇನು ಮನೆಯಲ್ಲೂ ಬಂದು ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಮನೆಯ ಕೆಲಸದಿಂದ ಏನು ಯಾರಿಗೂ ವಿನಾಯಿತಿ ಇರೋದಿಲ್ಲ. ಅದು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೋ ಮಾಡಬಹುದು. ಮನೆ ಕೆಲಸದ ಜವಾಬ್ದಾರಿ ಅಲಿಖಿತವಾಗಿ ಅದು ನಮ್ಮ ಭಾರತೀಯ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅಂತಲೇ ಇರ್ತದೆ. ಅದರ ಜೊತೆಗೆ ಇಲ್ಲಿ ಹೊರಗಡೆ 2-3 ಪಟ್ಟು ಕೆಲಸ ಮಾಡಬೇಕು. ಅದೇ ಥರ ಲೇಖಕಿಯರಿಗೂ ನಾನು ಅದನ್ನು ಹೇಳ್ತಾ ಇದ್ದೀನಿ. ಲೇಖಕಿಯರಿಗೂ ಕೂಡ ಪುರುಷ ಲೇಖಕರಿಗಿಂತ 2-3 ಪಟ್ಟು ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸಿದಾಗ ಮಾತ್ರ ಇಲ್ಲ ಇವರಿದ್ದಾರೆ, ಇವರು ಒಳ್ಳೆ ರೀತಿ ಬರೀತಾರೆ. ಯಾಕೆಂದ್ರೆ ನಾನು ಚಿಕ್ಕವಳಿಂದ ಓದ್ತೀನಿ, ನನಗೆ ಅಕ್ಷರ ಬಂದಾಗಿದ್ದು ನಾನು ಓದ್ತಾ ಇರ್ತೀನಿ. ಆಗಲೂ ಕೂಡ ಇಷ್ಟೇ ಸ್ಟೆಪ್ ಇರುವಂತಹ, ಅವರು ಜ್ಞಾನಪೀಠಕ್ಕೆ ಅರ್ಹತೆ ಇರುವಂಥ ಆಗಿನ ಲೇಖಕಿಯರು ಇದ್ದರು.
ಅವ್ರಿಗೂ ಯಾರಿಗೂ ಅಲ್ಲಿ ತಲುಪಕ್ಕಾಗಿಲ್ಲ. ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಲಿ, ಜ್ಞಾನಪೀಠ ಪ್ರಶಸ್ತಿಗಳಾಗಲಿ, ಅದು ಪದ್ಮಶ್ರೀ, ಪದ್ಮಭೂಷಣ ಆ ಥರದ ಲಿಮಿಟೆಡ್, ಒಬ್ಬರು ಇಬ್ಬರು, ಅದು 2 ವರ್ಷಕ್ಕೋ 3 ವರ್ಷಕ್ಕೋ ಈ ಥರ ಇರ್ತದೆ. ಯಾಕೆ ಅಂದರೆ ಅಲ್ಲಿಗೆ ಹೋಗೋದೇ ದೊಡ್ಡ ಸಾಹಸ. ನಾವು ಅಡೆತಡೆಗಳನ್ನು ಮೀರಿ ಮತ್ತೆ ನೋಡುವ ಕಣ್ಣಿರಬೇಕು, ನಮ್ಗೆ ಹೋಗುವ ದಾರಿ ಸ್ಪಷ್ಟ ಆಗಬೇಕು. ಹಾಗಾಗಿ ತುಂಬ ಸವಾಲುಗಳ ಮಧ್ಯೆ ನೀವು ಇಂಥ ಒಂದು ಸಂಘಟನೆ, ಇಂಥ ಒಂದು ಅಭಿವ್ಯಕ್ತಿ ಪ್ರಕಾರಗಳನ್ನ ನೀವು ಗುರುತಿಸ್ಕೊಂಡಿದ್ದೀರಿ. ಅದು ನಿಮ್ಮ ಮೊದಲ ಗೆಲುವು ಅಂತ ಭಾವಿಸಿ. ಕೀರ್ತಿ ಸಿಗೋದು ಅಥವಾ ಇನ್ನೊಂದು ಆಗೋದು, ಇಲ್ಲ ಆಗಲಿಲ್ಲ, ಈ ಪ್ರಶಸ್ತಿ ಬರಲಿಲ್ಲ ಅಥವಾ ಅಲ್ಲಿ ಪ್ರಕಟ ಆಗಲಿಲ್ಲ, ಅದು ಮುಖ್ಯ ಅಲ್ವೇ ಅಲ್ಲ. ನಾನು ಅವ್ರ ಜೊತೆ ಮಾತಾಡುವಾಗಲೂ ಹೇಳ್ತಾ ಇದ್ದೆ, ಏನಾದರೂ ಸರಿ ಅದು ಇಂಥದೇ ಬರ ಇರಬೇಕು ಅಥವಾ ಇಷ್ಟೇ ಹಿಂಗಿರಬೇಕು, ಕಠಿಣವಾಗಿರಬೇಕು ಅಥವಾ ಗಂಭೀರವಾಗಿರಬೇಕು, ಇಷ್ಟೊಂದು ಇದಿರಬೇಕು, ಆ ಥರ ಏನೂ ಅಲ್ಲ. ನಮ್ಮ ಅಭಿವ್ಯಕ್ತಿಗೆ ನಾವು ಮಾಡ್ಕೊಳಕ್ಕೆ ನಾವು ಶಕ್ತರಿದ್ರೆ ಅದು ಸಾಕು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ನಮ್ಮ ಮಹಾನ್ ಲೇಖಕ ಅವರು ಕುವೆಂಪು ಅವರು, ಅದು ಎಲ್ರಿಗೂ ಅನ್ವಯ ಆಗುತ್ತೆ, ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ, ಸಾಹಿತ್ಯಕ್ಕೂ ಕೂಡ. ಅದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಯಾಕೆ ಅಂದರೆ ಒಬ್ರದ್ದು ಒಂದು ಕಿರು ಕವನದ ಇಂಪ್ಯಾಕ್ಟ್ ಬೇರೆ ಇರ್ಬೋದು, ಅಥವಾ ಒಬ್ರು ಕಾದಂಬರಿ ಬರೆಯೋದು ಬೇರೆ ಇರ್ಬೋದು, ಅಥವಾ ಒಬ್ರದ್ದು ಪ್ರಬಂಧ ಬೇರೆ ಥರ ಇರ್ಬೋದು, ಲೇಖನ ಬೇರೆ ಥರ ಇರ್ಬೋದು. ಏನಾದರೂ ಆಗಲಿ, ನಾವು ಒಂದು ಘಟನೆಯನ್ನು, ವಸ್ತುವನ್ನು, ಪ್ರಕೃತಿಯನ್ನು ನೋಡುವ ದೃಷ್ಟಿನ ಮತ್ತೆ ನಮ್ಮೊಳಗೆ ಅದು ಚಿಂತನೆ ಮಾಡೋದು ಹೊರಗಡೆ ಬರಬೇಕು ಅಂದಾಗ ನಾವು ಅದನ್ನು ಯಾವುದೇ ಕೀಳರಿಮೆ ಇಲ್ಲದೇ ಮುಕ್ತವಾಗಿ ಅಭಿವ್ಯಕ್ತಿ ಮಾಡಿದಾಗ ಖಂಡಿತ ಇಂದಿನ ಒಂದು ಲೇಖಕಿಯರಿಗಿಂತ ಇವತ್ತಿನ ಲೇಖಕಿಯರಿಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಇದೆ. ಹಿಂದೆ ಇದ್ದ ಲೇಖಕಿಯರಿಗಿರುವಂಥ ಒಂದು ಸೀಮಿತ ಅವಕಾಶಕ್ಕಿಂತ ಇವಾಗ ಜಾಸ್ತಿ ಅವಕಾಶ ಇದೆ, ಮುಕ್ತವಾದ ಮಾಧ್ಯಮಗಳಿದ್ದಾವೆ. ಮತ್ತು ಅವರೇ ತುಂಬ ಜನ ಸ್ವತಃ ಅವರೇ ಒಂದೊಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಈಗ ಅಂತರ್ಜಾಲದ ಪತ್ರಿಕೆಗಳು ಕೂಡ ಬರ್ತವೆ. ಒಂದು ನಮ್ಮಲ್ಲಿ ಗುಣಮಟ್ಟದ್ದು ಅಂತ ಇದ್ರೆ ಅಥವಾ ಅಭಿವ್ಯಕ್ತಿ ಪ್ರಾಮಾಣಿಕವಾಗಿದ್ರೆ, ಇಲ್ಲಿ ಗುಣಮಟ್ಟಕ್ಕಿಂತ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದು ಜನರನ್ನ ತಲುಪುತ್ತೆ. ಜನರನ್ನ ತಲುಪೋದು ಒಂದು ಭಾಗ ಆದರೆ, ನಮ್ಮಿಂದ ಈಗ ಅವರು ಹೇಳಿದ್ರಲ್ಲ ಹಗುರಾಗಿ ಅಂತ, ಅದು ಮುಖ್ಯ. ಸಾಹಿತ್ಯದ ಉದ್ದೇಶ ಅಷ್ಟೇ. ಸಾಹಿತ್ಯದ್ದಾಗಲಿ, ಒಂದು ಮೆಡಿಟೇಷನ್ ಮಾಡ್ತೀವಿ ಅಂತಾಗಲಿ, ಅಥವಾ ಒಂದು ಸೈಕ್ಲಿಂಗ್ ಮಾಡ್ತೀವಿ ಅಥವಾ ಓಡ್ತೀವಿ, ಏನೇ ಮಾಡ್ತೀವಿ ನಾವು ಅಂದರೆ ಯಾತಕ್ಕೆ ಹೇಳಿದ್ರೆ ನಮ್ಮನ್ನು ನಾವು ಮರೆತು ಒಂದು ಹಗುರಾಗೋದು ಅಂತ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಹತ್ತಿರ ಆಗಬೇಕು ಅಂತ. ಎಷ್ಟಾಗ್ತೀವೋ ಅದು ನಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಒಬ್ಬರಿಗೆ ಎಷ್ಟು ಅಲ್ಲಿವರೆಗೂ ಹೋಗ್ಬೋದು, ಒಬ್ರು ಇಲ್ಲಿವರೆಗೂ ಹೋಗ್ಬೋದು, ಇದು ಡಿಫ್ರೆಂಟ್ ಇರ್ತದೆ. ನಮ್ಮ ಸಾಮರ್ಥ್ಯ, ನಮ್ಮ ಕಾರ್ಯತತ್ಪರತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಏನೋ ಈ ಒಂದು ಸಂಘಟನೆಯ ಮೂಲಕ ಸೇರಿದ್ದೀರಿ, ಅದು ನಿಮಗೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಆಗಿ ಒಳ್ಳೊಳ್ಳೆಯ ಒಂದು ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸೋಕ್ಕೆ ನಮ್ಮದು ಒಂದು ಅಳಿಲು ಸೇವೆ, ಒಂದು ಗುಲಗಂಜಿ ಗಾತ್ರ ಆಗಲಿ ನಮ್ಮದು ಇರಲಿ ಅಂತ ನಾವು ಹುಮ್ಮಸ್ಸಿಂದ ಬರಿಬೇಕು. ಯಾಕೆಂದ್ರೆ ಅದೊಂದೇ ನಮ್ಮನ್ನು ನಾವಾಗಿ ಅದರಲ್ಲಿ ನೋಡಿ, ನೀವು ಬೇರೆ ಏನೇ ಮಾಡೋದಾದ್ರೂ ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಹೇಳ್ತಿರ್ತಾರೆ. ಒಂದು ಅಡುಗೆ ಮಾಡ್ತೀನಿ ಅಂದ್ರೂ ಅದಕ್ಕಿಲ್ಲ, ಇದು ಜಾಸ್ತಿ ಆಗಬೇಕು, ಇದು ಕಡಿಮೆ, ನಾನು ಹಿಂಗೆ ಮಾಡ್ತಿದ್ದೆ, ನೀನು ಹಿಂಗೆ ಮಾಡ್ತೀನಿ, ಈ ಥರದ್ದೆಲ್ಲ. ಅಥವಾ ಒಂದು ಸೀರೆ ಇದು ಹಿಂಗೆ ಉಡ್ಬೇಕಿತ್ತು, ಈ ಥರದ್ದು ಎಲ್ಲದೂ ಹೇಳ್ತಾರೆ. ಆದರೆ ನಿಮ್ಮ ಸಾಹಿತ್ಯಕ್ಕೆ ಹಂಗೆ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ. ಅದು ನಿಮ್ಮದೇ ಶಿಶು, ನಿಮ್ಮದೇ ಮಗು. ಹಾಗಾಗಿ ಅದು ನೀವು ಒಂದ್ಸತಿ ನಿಮ್ಮ ರಚನೆನ ಈಚೆಗೆ ಬಿಟ್ಟ ಮೇಲೆ ಅದು ಆವಾಗ ಸಮಾಜದ್ದಾಗುತ್ತೆ. ಅಲ್ಲಿವರೆಗೂ ಅದು ನಿಮ್ಮದು. ಆ ಒಂದು ನಿಮಗೆ ರಕ್ತ ಮಾಂಸ ತುಂಬುವ ಶಕ್ತಿ ನಿಮಗೆ ಮಾತ್ರ ಇರೋದು. ಆ ಒಂದು ಸಾಮರ್ಥ್ಯ ಇರುವವರೇ ನೀವಿದ್ದೀರಾ. ಮತ್ತು ಇಂಥದ್ದೊಂದು ಪರಂಪರೆ ಮುಂದಕ್ಕೆ ಹೋಗಬೇಕು. ಎಷ್ಟೇ ಹೇಳ್ಬೋದು ನಾವು, ಏನೋ ತಾಂತ್ರಿಕ ಯುಗದಲ್ಲಿ ಓದುಗರಿಲ್ಲ ಅಥವಾ ಸಾಹಿತ್ಯ ರಚನೆ ಕಡಿಮೆ ಆಗ್ತಿದೆ ಹಂಗೆ ಹಿಂಗೆ ಅಂತ, ಅದು ಏನೂ ಇಲ್ಲ. ಯಾವತ್ತಿಗೂ ಅಕ್ಷರಕ್ಕೆ ಇದು ಇಲ್ಲ. ಅಕ್ಷರ ಯಾವತ್ತೂ ಕ್ಷಯ ಆಗೋದಿಲ್ಲ, ಅದು ಶಾಶ್ವತವಾಗೇ ಇರ್ತದೆ. ಅಕ್ಷರ ನಶ್ವರ ಅಲ್ಲ, ಅದು ಶಾಶ್ವತ. ಹಾಗಾಗಿ ಎಷ್ಟೇ ತಲೆಮಾರುಗಳು, ಈಗ ನಾವು ಕೂಡ ಓದಲ್ವಾ, 100 ವರ್ಷದ ಹಿಂದಿನ ಕೃತಿಗಳನ್ನ ನಾವು ಓದಲ್ವಾ? ಯಾಕೆಂದರೆ ಆ ಸಾರ್ವಕಾಲಿಕ ಗುಣ ಇರ್ತದೆ. ಮತ್ತು ಆ ಕೃತಿ ತಾನು ತನ್ಗೆ ಏನು ಬೇಕು ಅದನ್ನು ಪಡ್ಕೊಳ್ಳುತ್ತೆ, ಯಾವುದೇ ಜನ್ರೇಷನ್ ಚೇಂಜ್ ಆದರೂ ಕೂಡ. ಯಾರಿಗೆ ಗೊತ್ತು ನಮ್ಮ ಈ ಇಲ್ಲಿರುವವರಲ್ಲಿ ಯಾರು ಎಷ್ಟು ಸಾಮರ್ಥ್ಯ ಇದೆ ಅಂತ. ಮತ್ತು ನಮ್ಮ ಮಹಿಳೆಯರದೊಂದು ಏನು ನಮ್ಮ ಲಿಮಿಟೇಷನ್ನ ನಮಗೆ ನಾವೇ ಮಿತಿನ ಹಾಕೊಳ್ತೀವಿ. ಆ ಮಿತಿಯನ್ನು ಮೀರಿ ನನ್ನ ಸಾಮರ್ಥ್ಯ ನಮಗೆ ಗೊತ್ತಿಲ್ಲದಷ್ಟು ಇರ್ತದೆ. ಬೇರೆಯವರು ಅದನ್ನು ಅಳತೆಗೋಲಿಂದ ಅಳೆಯೋದಕ್ಕಿಂತ ನಮಗೆ ಗೊತ್ತಿಲ್ಲದಷ್ಟು ಅಗಣಿತ ಸಾಮರ್ಥ್ಯ ನಮಗೆ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ನಾವು ಸಮಯ ಮತ್ತು ಅಧ್ಯಯನ, ಅದಕ್ಕೆ ಅಂತ ಸಮಯ ಮತ್ತು ಅಧ್ಯಯನಕ್ಕೆ ಸಮಯ ಅಲ್ಲ. ನೀವು ಎಷ್ಟು ಅಧ್ಯಯನ ಮಾಡ್ತೀರೋ ಅದರದ್ದು ಪ್ರತಿಫಲ ನಿಮ್ಮ ಕೃತಿಗಳಲ್ಲಿ ಬರುತ್ತೆ. ಅದಕ್ಕೊಂದು ಸ್ಪೇಸಿಗೆ ಬೇರೆದಕ್ಕೆಲ್ಲ ಮಾಡ್ಕೊಳ್ತೀವಲ್ವ ನಾವು, ನಮ್ಮ ನಿತ್ಯ ಕರ್ಮಗಳಿಗಾಯಿತು ಅಥವಾ ಹಬ್ಬ ಹರಿದಿನಗಳಿಗಾಯಿತು ಅಥವಾ ಟೂರ್ಗೆ ಹೋಗೋದು ಯಾವುದಕ್ಕಾದ್ರೂ ನಾವೊಂದು ಮಾಡ್ತೀವಿ ಅಂದರೆ ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀವಲ್ಲ.
ಇದನ್ನು ಕೂಡ ನಾವು ಅದೇ ರೀತಿ ತಗೊಂಡ್ರೆ ಅದು ಖಂಡಿತ ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ, ನಮ್ಮ ಸುತ್ತಮುತ್ತಲಿರೋರಿಗೆ. ಯಾಕೆಂದರೆ ನಾನು ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ಈ ಮಾತನ್ನು ಹೇಳ್ತೀನಿ, ಅಧಿಕೃತವಾಗಿ ಹೇಳ್ತಾ ಇದ್ದೀನಿ. ನನಗೆ ಸಾಹಿತ್ಯ ಕೊಡುವಷ್ಟು ಸಾಂಗತ್ಯ, ಪ್ರೀತಿ, ಒಂದು ಖುಷಿ, ಜೀವನ ಪ್ರೀತಿ ಅನ್ನೋದಕ್ಕಿಂತ ಅದು ಜೀವನದ ಪ್ರೀತಿ ಬೇಕು ಅಂದರೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾದಾಗ ಅದರದ್ದು ಖುಷಿ, ರುಚಿ ಗೊತ್ತಾಗತ್ತೆ. ಅದನ್ನು ಎಲ್ಲರೂ ಮಾಡ್ಬೋದು. ಈಗ ನಾನು ಅಧಿಕೃತವಾಗಿ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಅಂತ ಹೇಳ್ತೀನಿ, ಬೇರೆಯವರು ಸಾಹಿತ್ಯನ ಅಭ್ಯಾಸ ಮಾಡಿ ಕೂಡ ಸಾಹಿತ್ಯದ ವಿದ್ಯಾರ್ಥಿನಿ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದೆ ಎಷ್ಟು ರಾಶಿ ಇದೆ, ಎಷ್ಟು ಓದಿದರು. ನನಗೆ ಹೇಳ್ತಾರೆ ಎಲ್ಲರೂ, ನೀವು ಯಾಕೆ ಬರೆಯಲ್ಲ ಅಂತ. ನನಗೆ ಓದೋಕ್ಕೆ ಇಷ್ಟೊಂದಿದೆ, ಹೆಂಗೆ ಬರೀ ಅಂತ ನಾನು ಯಾವಾಗ ಅದೊಂದು ಇದನ್ನು ಹೇಳ್ಬಿಡ್ತೀನಿ, ನಾನು ಸ್ಲೋಗನ್. ಇಲ್ಲ, ನಾನಿನ್ನು ಎಷ್ಟು ಓದಿದ್ರು ಮುಗಿತಾ ಇಲ್ಲ, ಹೆಂಗೆ ಬರೆಯೋದು, ಏನು ಬರೀಬೇಕು, ಇಷ್ಟೊಂದಿದೆ ಅಂತ. ಅಷ್ಟೊಂದು ನಮ್ಮ ಪೂರ್ವಸೂರಿಗಳು ಬಿಟ್ಟು ಹೋಗಿದ್ದಾರೆ. ನಮ್ಮ ಮಹಿಳಾ ಸಾಹಿತ್ಯದ ಪರಂಪರೆ ಕೂಡ ತುಂಬ ದೊಡ್ಡದಿದೆ. ಅದು ಎಲ್ಲೆಲ್ಲೋ ಕೆಲವು ನಮ್ಮ ಲೇಖಕಿಯರ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸುಧಾ ವಾರಪತ್ರಿಕೆಯರು ಕೂಡ ಕನ್ನಡ ಲೇಖಕಿಯರು ಬೆಳೆದು ಬಂದ ಬಗ್ಗೆ ಅಂತ ನಂಜನಗೂಡು ತಿರುಮಲಾಭವನ್ನು ಇಟ್ಕೊಂಡು, ಮತ್ತು ಶಾಶ್ವತಿ ಸಂಸ್ಥೆ ನಮ್ಮ ಚೀನಾ ಮಂಗಳ ಅವರು ಮಹಿಳಾ ಲೇಖಕಿಯರ ಬಗ್ಗೆನೇ ಅವರು ಸಂಶೋಧನೆಗಳನ್ನ ಮಾಡಿ ಒಂದು ದಾಖಲೀಕರಣ ಮಾಡಿದ್ದು. ಮತ್ತು ಇತ್ತೀಚೆಗೆ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಲೇಖಕಿಯರ ಸಂಘದವರು ಕೂಡ ಮಾಡಿದ್ರು. ಮತ್ತು ಅವ್ರದ್ದು ಆತ್ಮವೃತ್ತ ಅಂತ ಈಗ ಒಂದಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ. ಅದನ್ನ ಮೀರಿ ಕೂಡ ನಾವು ಬೆಳೆಯೋಕ್ಕೆ ತುಂಬ ಅವಕಾಶಗಳಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅಧ್ಯಯನಶೀಲರಾಗಿ ಹೆಚ್ಚು ಅಧ್ಯಯನ ಆದಾಗ ನಿಮ್ಮದು ಸಾಹಿತ್ಯದ ಒಂದು ಸೊಬಗು ಜಾಸ್ತಿ ಆಗುತ್ತೆ, ಅದರದ್ದು ಸತ್ವ ಜಾಸ್ತಿ ಆಗುತ್ತೆ, ಮತ್ತು ಓದುಗರ ಪ್ರೀತಿ ಹೆಚ್ಚು ಸಿಗುತ್ತೆ, ಮತ್ತು ನಮಗೆ ತೃಪ್ತಿ ಸಿಗುತ್ತೆ. ಇನ್ನು ಹೇಳಿದ್ದೆಲ್ಲ 4 ಅಂಶಗಳು ಬೇರೆ. ನೀವು ಚೆನ್ನಾಗಿ ಬರೆದಾಗ, ಅಡುಗೆ ಚೆನ್ನಾಗಿ ಊಟ ಮಾಡಿದಾಗ ಎಷ್ಟು ಖುಷಿ ಸಿಗುತ್ತೆ, ಹಾಗೆ ನೀವು ಬರೆದು ಅದನ್ನು ಬೇರೆ ಓದಿ ಚೆನ್ನಾಗಿದೆ. ಈಗ ಓದಿದ್ರು ಜೈನ್ ಇದು ದೇಶಭಕ್ತಿ ಗೀತಾರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಮತ್ತು ಬರೆದು ಅವರೇ ಹಾಡಿದ್ರು ಕೂಡ ಆ ಸಾಹಿತ್ಯದ ಒಂದು ಇದು ಗುಣಮಟ್ಟನ ಯಾರೂ ಇಲ್ಲ ಅಂತಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರದಲ್ಲಿ ಒಂದೇ ಸರಿಗಾಗಬೇಕು, ಅಥವಾ ಈಗ ಅದೊಂದು ಇದೆ, ನಾನು 2-3 ಬರೆದ ತಕ್ಷಣ ಕವಿಗಳಾಗಬೇಕು, ಲೇಖಕರಾಗಬೇಕು, ನಮ್ಮ ಹೆಸರು ಹಿಂಗಿರಬೇಕು, ಅವೆಲ್ಲ ಒಂದು ಬಿಟ್ಟು ನಾವು ಲೇಖಕ್ಕೆ ನಮ್ಮ ಇದಕ್ಕೆ ಅಂತ ನಾವು ಬರ್ಕೊಂಡಾಗ ಎಷ್ಟು ದಾಖಲೆಗೆ ಬಾಕಿ ಇದೆ ಹೆಣ್ಮಕ್ಕಳ ಜಗತ್ತು. ಯಾಕೆಂದರೆ ಇಲ್ಲಿವರೆಗೆ ಪುರುಷರ ಜಗತ್ತಿನ ಪ್ರತಿನಿಧಿತ್ಯ ಮತ್ತು ಅವರ ವಿಷಯಗಳನ್ನೇ ಓದಿರೋದು ಜಾಸ್ತಿ ಸಾಹಿತ್ಯ ಲೋಕ. ಮಹಿಳೆಯರ ಕಣ್ಣಿಂದ ಜಗತ್ತನ್ನು ನೋಡುವುದು ಇನ್ನೂ ಒಂದು 5% 10% ಆಗಿಲ್ಲ, ತುಂಬ ಇದೆ. ಹಾಗಾಗಿ ನಮ್ಮೆಲ್ರಿಗೂ ಕೂಡ, ನನ್ನನ್ನು ಸೇರಿಸಿ ಹೇಳ್ತೀವಿ, ತುಂಬ ಅವಕಾಶ ಇದೆ. ನಿಮ್ಮದ ಸಾಹಿತ್ಯದ ಪ್ರಯಾಣ ಸತತವಾಗಿ ಮುಂದುವರಿಲಿ. ಮತ್ತು ಇಂತಹ ಸಂದರ್ಭಗಳು ಬಂದಾಗ ನಿಮ್ಮಲ್ಲೇ ನೀವು ಚರ್ಚೆಗಳನ್ನು ಮಾಡಿದಾಗ ನಿಮ್ಮ ಬರಹಗಳ ಬಗ್ಗೆ ಮತ್ತು ಉಳಿದ ಲೇಖಕರ ಬರಹಗಳ ಬಗ್ಗೆ ನೀವು ವಿಮರ್ಶೆಗಳನ್ನ ಮಾಡಿಕೊಂಡಾಗ ನಿಮಗೂ ಒಂದು ಹೊಸ ದೃಷ್ಟಿ, ಹೊಸ ಚೈತನ್ಯ ಬರುತ್ತೆ. ಆ ನಿಟ್ಟಿನಲ್ಲಿ ಬೆಳಗಾವಿಯ ಕನ್ನಡ ಲೇಖಕಿಯರ ಸಂಘ ನಿಮಗೆ ಒಂದು ಪ್ರೇರೇಪಣೆ ಆಗಲಿ ಅಂತ ಆಶಿಸ್ತಾ, ನಿಮ್ಮೊಡನೆ ನನ್ನನ್ನು ಕರೆದು ಇಷ್ಟೊತ್ತಿಗೆ ನನ್ನ ಜೊತೆ ಮಾತಾಡೋಕ್ಕೆ ಮತ್ತು ನಿಮ್ಮನ್ನು ಕೇಳೋಕ್ಕೆ, ನನ್ನನ್ನು ನೀವು ಕೇಳೋಕ್ಕೆ ಇದೊಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ, ಯಾರು ಇದಕ್ಕೆ ಆಯೋಜನೆ ಮಾಡಿದ್ದೀರಿ ಎಲ್ರಿಗೂ ಕೂಡ ವೈಯಕ್ತಿಕವಾಗಿ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. Thank you.